ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಬಹುದಿನಗಳ ನಂತರ ಬಹುನಿರೀಕ್ಷೆಯ ಮಹತ್ವಾಕಾಂಕ್ಷೆಯ ಒಂದು ಚಿತ್ರ ತೆರೆ ಕಾಣ್ತಾ ಇದೆ. ನವೆಂಬರ್ 1ರಂದು. ಅದು ಬೇರೆ ಯಾವುದೂ ಅಲ್ಲ, ಕನ್ನಡದ ಅತ್ಯಂತ ಅದ್ದೂರಿ ವೆಚ್ಚದ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣನ ಕುರಿತ ವಿಶೇಷ ಕಾರ್ಯಕ್ರಮ ಇದು. ರಾಯಣ್ಣ ದರ್ಶನ. ರಾಯಣ್ಣನ ದರ್ಶನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ 3 ಜನ ಅತಿಥಿಗಳು ಇದ್ದಾರೆ. ಮೊದಲನೇದಾಗಿ ಈ ಚಿತ್ರದ ನಿರ್ದೇಶಕ ನಾಗಣ್ಣ. ನಿಮಗೆ ಸ್ವಾಗತ, ನಮಸ್ಕಾರ. ಇನ್ನು ರಾಯಣ್ಣನ ದರ್ಶನ ಅಂದಮೇಲೆ ದರ್ಶನ್ ಇರಲೇಬೇಕು, ಅಂದರೆ ಸಂಗೊಳ್ಳಿ ರಾಯಣ್ಣ. ನಮಸ್ಕಾರ ರಾಯಣ್ಣ. ನಮಸ್ಕಾರ. ಇನ್ನು ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿರುವಂಥ ಹಿರಿಯ ನಟ ಶ್ರೀನಿವಾಸ ಮೂರ್ತಿ ನಮ್ಮ ಮುಂದೆ ಇದ್ದಾರೆ. ನಿಮಗೂ ಕೂಡ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಸೊ ಈ ಅತಿಥಿಗಳ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ಈಗ ತಾನೇ ಬಂದಿರುವಂಥ ಕೆಲವು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ, ಪ್ರೋಮೋಗಳನ್ನ ಮತ್ತು ಟ್ರೇಲರ್ಗಳನ್ನ ನೋಡ್ಕೊಂಬರೋಣ. ಸಂಗೊಳ್ಳಿ ರಾಯಣ್ಣ ದರ್ಶನ ಆಯಿತು ಅಂದರೆ ಚಿಕ್ಕದಾಗಿ, ಸೊ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಥರ ಇರ್ಬೋದು ಅಂತ ಮಾತಾಡ್ಸೋಣ. ಬನ್ನಿ. ಮೊದಲನೇದಾಗಿ ದರ್ಶನ್, ಏನು ಅನಿಸ್ತು ನಿಮಗೆ ಟ್ರೇಲರ್ಗಳು ನೋಡ್ತಾ ಇದ್ರೆ? ನೀವು ಹೇಳ್ಬೇಕು ಆ್ಯಕ್ಚುಲಿ ಟ್ರೇಲರ್ ನೋಡಿ. ಸಿನಿಮಾ ಹೇಗಿದೆ ಅಂತ ಒಂದು ಕಲ್ಪನೆ ಬರ್ತಾ ಇದೆ. ತುಂಬ ಅದ್ದೂರಿಯಾಗಿ ಭವ್ಯವಾಗಿ ಮೂಡಿ ಬಂದಿದೆ ಸಂಗೊಳ್ಳಿ ರಾಯಣ್ಣನ ಚರಿತೆ ಅಂತ ಅನಿಸುತ್ತೆ. ಸೊ ನೀವು ನೋಡ್ತಾ ನಿಮಗೇನು ಅನ್ನಿಸ್ತು ಹೇಳಿ? ಅಲ್ಲ, ಒಂದು ಎತ್ತವ್ರಿಗೆ ಹೆಗಣ ಮುದ್ದೋದು ನಮ್ಗೆ ಭಾಳನೇ ಖುಷಿ ಆಗುತ್ತೆ. ಬಟ್ ನೀವು ನೋಡಿದಾಗ ನಿಮ್ಮ ಒಪಿನಿಯನ್ ಆ್ಯಕ್ಚುಲಿ ನಾನು ಅವತ್ತೊಂದ್ಸಲ ಇಂಟರ್ವ್ಯೂಲೇ ಹೇಳಿದೆ. ಈ ಸಲ ನೀವು ಪ್ರಶ್ನೆಗಳು ಕೇಳ್ತಾ ನಾನು ಉತ್ತರ ಕೊಡ್ತೇನೆ, ಬಿಕಾಸ್ ನೀವು ನೋಡಿಲ್ಲ. ನೆಕ್ಸ್ಟ್ ಈ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ನಾನು ಪ್ರಶ್ನೆಗಳು ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕಂತ ಹೇಳಿ. ಸೊ ಒಟ್ಟಾರೆಯಾಗಿ ತುಂಬ ನಿರೀಕ್ಷೆಗಳನ್ನ ಹುಟ್ಟಿಸಿದೆ ಈ ಸಿನಿಮಾ. ಇದರ ವೈಭವ, ಬಜೆಟ್ ಇರ್ಬೋದು ಮತ್ತು ಆ ಕಥಾವಸ್ತು ಇರ್ಬೋದು. ಸೊ ನಾಗಣ್ಣವರೇ, ಒಂದು ದೊಡ್ಡ ಒಂದು ಮಹತ್ವಾಕಾಂಕ್ಷೆ ಪ್ರಯತ್ನ ಮಾಡಿ ಪ್ರೇಕ್ಷಕರ ಎದುರಿಗೆ ಬರ್ತಾ ಇದ್ದಾರೆ. ಅದು ನವೆಂಬರ್ 1ರಂದು, ಅಂದರೆ ತುಂಬ ಶುಭ ದಿನ ಅಂತಂತಾರಲ್ಲ, ಆ ಶುಭ ದಿನದಿಂದ ಬರ್ತಾ ಇದ್ದೀರಾ. ಸೊ ರೆಡಿನಾ ಎಲ್ಲದಕ್ಕೂ? ರೆಡಿಯಾಗಿದೆ. ಕನ್ನಡಿಗರ ದಿನ, ಕನ್ನಡಿಗರ ಹೆಮ್ಮೆಯ ಚಿತ್ರ, ರಾಯಣ್ಣನ ಚಿತ್ರ. ಸೊ ಕನ್ನಡ ಚಿತ್ರರಂಗದ ಚಿತ್ರ ಇದು. ಒಬ್ಬ ವೀರ ಯೋಧನ ಬಗ್ಗೆ ನಾವು ನವೆಂಬರ್ 1 ರಾಜ್ಯೋತ್ಸವ ದಿನ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದು ಯಾವ ರೀತಿ ಕೂಡ ಬಂದಿದೆ ಅನ್ನೋದನ್ನು ನಾವು ನಿಜವಾಗ್ಲೂ ಹೇಳಬೇಕಾದಂಥ ವಿಷಯ ಅದು. ಯಾಕಂದರೆ ಈ ನಾಡಿಗಾಗಿ, ಈ ದೇಶಕ್ಕಾಗಿ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ, ವೀರ ಯೋಧರು. ಸೊ ಈ ಚಿತ್ರ ನಿಜವಾಗ್ಲೂ ನವೆಂಬರ್ 1ಕ್ಕೆ ಬರ್ತಾ ಇರೋದು ಸತ್ಯವಾಗ್ಲೂ ನಿಜ ಹೇಳಬೇಕು ಅಂತಂದರೆ ಇವತ್ತಿನ ದಿವಸ ನಮಗೆ ಅದಾಗದೆ ಕೂಡ ಬಂದು ಇದು ಈ ಚಿತ್ರ ಅವ್ರಿಗೆ ಅರ್ಪಣೆ. ಈ ದೇಶಕ್ಕಾಗಿ ಪ್ರಾಣವನ್ನು ನೀಡಿದಂಥ, ಸ್ವತಂತ್ರಕ್ಕಾಗಿ ಪ್ರಾಣವನ್ನು ನೀಡಿದಂಥ ಆ ಫ್ಯಾಮಿಲಿಗೆ, ಆ ವೀರ ಯೋಧರಿಗೆ ಇದು ಅರ್ಪಣೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನಗೆ ಒಂದು ನೀವು ಹೇಳ್ತಿರ್ಬೇಕಾದ್ರೆ ಅನ್ನಿಸ್ತು, ನೀವು ಕೂಡ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಆ್ಯಕ್ಚುಲಿ. ಅಂದರೆ ಆಗಸ್ಟ್ 15ಗೆ ಮಾಡಬೇಕು ಅಥವಾ ಸಂಗೊಳ್ಳಿ ರಾಯಣ್ಣ ಜನ್ಮದಿನದ ಮಾಡಬೇಕು, ಅಂದರೆ ನಿಮ್ಮ ಪ್ಲ್ಯಾನ್ಗಳು ಹೇಳಿದೆ ನಾನು. ಬಟ್ ನಿಮ್ಮ ಪ್ಲ್ಯಾನನ್ನು ಮೀರಿ ಅದು ವರ್ಕೌಟ್ ಆಯಿತು. ಆದರೆ ಅದು ಕೂಡ ಒಂದು ತುಂಬ ಒಳ್ಳೆಯದಕ್ಕೆ ಆಯಿತು. ಅಂದರೆ ನವೆಂಬರ್ 1ಕ್ಕೆ ನೀವು ಅಂದ್ಕೊಂಡಿರಲಿಲ್ಲ ಅಲ್ವಾ? ಆದರೆ ನೋಡಿ, ಅದು ಅಂದರೆ ಒಂದು ಶುಭ ದಿನ ಅದು ತಾನೇ ಒದಗಿ ಬಂತು ಅಂತ ನೀವು ಅಂದ್ಕೊಂಡದಾಗಲಿಲ್ಲ, ಬಟ್ ಅದು ಆಗಿದ್ದು ಕೂಡ ಒಳ್ಳೇದೇ ಆಯಿತು ಅಂತ. ಖಂಡಿತ ಖಂಡಿತ. ಇದೇನೆಂದರೆ ನಾವು ಮೊದಲೇ ಹೇಳಿದ್ದೀವಿ, ಅಬ್ಗೋಳವರಾಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ನಾವಾದ್ರಾಗಿರ್ಬೋದು, ಇದರಲ್ಲಿ ಏನಂದರೆ ರಾಯಣ್ಣನ ಆತ್ಮ ತಾನಾಗಿ ಕೂಡಿದೆ ಇದ್ರ ಚಿತ್ರದಲ್ಲಿ ಅಂತ ಹೇಳ್ತಕ್ಕಂಥದ್ದನ್ನು ಹೇಳ್ತೀನಿ. ರಾಯಣ್ಣನಿಗೆ ಏನು ಇಷ್ಟನೋ, ಯಾವ ರೀತಿ ಇಷ್ಟನೋ ರಾಯಣ್ಣ ಅದು ಆ ಡೇಟನ್ನ ರಿಲೀಸನ್ನು ಇದನ್ನು ಮಾಡ್ಕೊಂಡಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಮ್ಮ ಪ್ರಯತ್ನ ಅಷ್ಟೇ. ಎಸ್. ಸೊ ದರ್ಶನ್ ಜಿ, ನಿಮ್ಮ ಅಭಿಮಾನಿಗಳು ತುಂಬ ದಿನಗಳಿಂದ ಕಾಯ್ತಾ ಇದ್ದಾರೆ. ನಿಮ್ಮ ಲಾಸ್ಟ್ ಚಿತ್ರ ಚಿಂಗಾರಿ ಒಂದು ದೊಡ್ಡ ಗ್ಯಾಪ್ ಅನ್ಸುತ್ತಲ್ವಾ? ಭಾಳ ದೊಡ್ಡ ಗ್ಯಾಪ್ ಅಲ್ವಾ? ನಮ್ಗೆ ಯೂಶ್ವಲಿ ಈ ಥರ ದೊಡ್ಡ ಗ್ಯಾಪ್ಗಳು ಇರಲ್ಲ, ಯಾವುದು ಮಾಡಲಿಲ್ಲ. 3, 4, 5 ತಿಂಗಳಲ್ಲಿ ಒಂದಿನ ಬಂದಿದೆ. ರೆಗ್ಯುಲರ್ ಆಗಿ ಒಂದು ವರ್ಷಕ್ಕೆ ಒಂದು 3 ಸಿನಿಮಾ 4 ಸಿನಿಮಾ ಅಂತ ಅನ್ಕೊಳ್ತಾ ಇದೆ. ಬಟ್ ಈ ಸಿನಿಮಾಯಿಂದ ಸ್ವಲ್ಪ ಗ್ಯಾಪ್ ಜಾಸ್ತಿನೇ ಆಗೋಗಿದೆ. ಸೊ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ನಿಮ್ಮ ಅಭಿಮಾನಿಗಳು? ಏನು ಆ್ಯಕ್ಚುಲಿ ನಾನು ಅವತ್ತು ಹೇಳ್ದಂಗೆ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಸಿನಿಮಾದ ಮೇಲೆ. ಒಂದೇನೆಂದರೆ ಮಾಡೋ ಕರ್ತವ್ಯ ನಮ್ಮದು, ಆ ಪಾತ್ರಕ್ಕೊಂದು ನ್ಯಾಯ ಸಲ್ಲಿಸೋದು ಅದು ಕೊಡೋದು ಬಿಡೋದು ಜನಗಳ ಮೇಲೆ ಬಿಟ್ಟಿದ್ದು. ಅವ್ರು ಯಾವ ಥರ ಅದನ್ನು ಎತ್ಕೊಳ್ತಾರೆ ಆ ಥರ ಆ ಸಿನಿಮಾ. ಸೊ ಜನರು ಅಂದರೆ ನೀವು ಮೀಟ್ ಆಗ್ತಿರ್ತೀರಿ. ನನಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಒಂದು ಇಂಟೀರಿಯರ್ ಶೂಟಿಂಗ್ ನಡೀತಾ ಇತ್ತು ನಿಮ್ಮ ಸಿನಿಮಾದ್ದು. ಅಂದರೆ ಅಲ್ಲಿ ಆ ಶೂಟಿಂಗ್ ಕ್ರೂ ಹೋಗೋಕ್ಕೆ ತುಂಬ ಕಷ್ಟ. ಅಲ್ಲೂ ಕೂಡ ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಅಭಿಮಾನಿಗಳು ಬಂದಿದ್ರಂತೆ, ಬಂದು ಆಟೋಗ್ರಾಫ್ ತಗೋತಾ ಇದ್ರು ಅಂತ ಹೇಳಿದರು. ಅಂದರೆ ದರ್ಶನ್ಗೆ ಆ ಥರ ಒಂದು ಒಂದು ಫ್ಯಾನ್ ಫಾಲೋವಿಂಗ್ ಇದೆಯಲ್ಲ, ಅದು ತುಂಬ ದೊಡ್ಡದು ಅಂತ. ಸೊ ನೀವು ಅವ್ರು ಮೀಟ್ ಆಗ್ತಿರ್ತಿರಲ್ಲ, ನಿಮಗೆ ಅಂದರೆ ಅವ್ರಿಗೆ ಯಾವ ಥರದ ಎಕ್ಸ್ಪೆಕ್ಟೇಷನ್ ಇದೆ? ಇಲ್ಲ, ಒಂದು ಸಿನಿಮಾ ಅಂದಾಗ ಯೂಶ್ವಲಿ ಒಂದು ಕಮರ್ಷಿಯಲ್ ಸಿನಿಮಾ ನಾನು ಮಾಡಿದಾಗ, ಈಗ ಲೇಟೆಸ್ಟ್ ಆಗಿ ಅಂತಂದರೆ ಈಗ ಸಾರಥಿ ಅಂತ ತಗೋಬೋದು. ನಾನು ಅವತ್ತು ಹೇಳ್ದಂಗೆ ಸಾರಥಿ ದರ್ಶನ ಇಟ್ಕೊಂಡು ಪೇಂಟ್ ಮಾಡ್ದಂಥ ಒಂದು ಪೇಂಟಿಂಗ್ ಅದು. ಬಟ್ ಸಂಗೊಳ್ಳಿ ರಾಯಣ್ಣ ಆಲ್ರೆಡಿ ಇಟ್ ವಾಸ್ ಪೇಂಟೆಡ್ ಆ್ಯಕ್ಚುಲಿ. ಅದನ್ನು ಬರೆದುಬಿಟ್ಟಿದ್ರು, ಅವರ ಚರಿತ್ರೆನೇ ಅದರಲ್ಲಿ ಬರೆದಿದ್ರು. ಸೊ ನಾವು ಆ ಸಿನಿಮಾ ಮಾಡಿದಾಗ ಈಗ ಏನು ಅಂದ್ಕೊಳ್ತೀವಿ ನಾವು, ಒಬ್ಬ ಹೀರೋ ಆದವನಾಗಲಿ, ಇಲ್ಲ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಕಮರ್ಷಿಯಲ್ ಎಲಿಮೆಂಟ್ಸ್ ಏನೇನು ಹಾಕ್ಬೋದು ಅಂತ ಹೇಳ್ತೀವಿ. ಹೌದೋ ಅಲ್ಲ? ನಾರ್ಮಲಿ ಅದೊಂದು ಕತೆ ಬೆಳಿಬೇಕಾದ್ರೆ ಅದೊಂದು ಇದು ತಗೋಬೇಕಾದ್ರೆ. ಆದರೆ ಈ ಸಿನಿಮಾ
ನಾನು ಹೇಳ್ತಾ ಇದ್ರಲ್ಲ ಈಗ ಸಾರಥಿ ನೀವೇನು ನೋಡಿದ್ದೀರ ಅದ್ರ 3ರಷ್ಟಿದೆ. ಅದು ನನ್ನ ಅನಿಸಿಕೆ. ಯಾಕಂದ್ರೆ ನಾನು ಸಿನಿಮಾ ನೋಡಿದಾಗ ನಾನು ಅಂದಿದ್ದೀಗ ಜನಗಳಿಗೆ ಏನು ಬೇಕು, ಅವ್ರನ್ನ ಹುರಿದುಂಬ್ಸೋಕ್ಕೊಂದು ಅಷ್ಟು ಡೈಲಾಗ್ಗಳು ಬೇಕು, ಅವ್ರನ್ನ ರೊಚ್ಚಿಗೇಳ್ಸೋಕ್ಕೊಂದು ಸೀನ್ಗಳು ಬೇಕು, ಅವರು ಕೂತ್ಕೊಂಡಲ್ಲಿಂದ ಅನ್ನೋಕ್ಕೊಂದು ಇದು ಬೇಕು. ಅದಷ್ಟು ಎಲಿಮೆಂಟ್ಸ್ ಇದರಲ್ಲಿದೆ. ಆಮೇಲೆ ಹಿಸ್ಟಾರಿಕಲ್ ಅನ್ನೋ ಅಂದ್ಕೊಳ್ತೀವಿ, ಈಗ ಭಾಷೆ ನೀವು ನೋಡಿರ್ಬೋದು. ಸೊ ಆ ಥರನೇ ಇದೆ. ಆದರೆ ನೀವು ಅದನ್ನು ಕೂತ್ಕೊಂಡು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಪ್ರತಿ ಒಂದು ಶಾರ್ಟ್ ಪ್ರತಿಯೊಂದರಲ್ಲೂ ಅದು ಎಲ್ಲೂ ಕೂಡ ಉಸಿರು ಹಿಂಗೆ ಹೇಳ್ಕೊಬೇಕಾದ್ರೂ ಕೂಡ ಸ್ವಾತಂತ್ರ್ಯ ಅಂತ ಹೇಳ್ಕೊಳ್ತಾನೆ ಹೊರತು ಎಲ್ಲೂ ನನಗೋಸ್ಕರ ಅಂತ ಇಲ್ಲಿ ಹೇಳ್ಕೊಂಡಿಲ್ಲ. ಸೊ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಆತನ ಒಂದು ಶೌರ್ಯ ಏನು ಹೇಳ್ಬೋದು, ಏನೇನಿದೆ ಅದನ್ನೆಲ್ಲ ಮುಳುಪಾಗಿಟ್ಟಿರೋಂಥದ್ದು ಒಂದು ಸಂಗೊಳ್ಳಿ ರಾಯಣ್ಣ ಪಾತ್ರ. ಸೊ ಆ ಥರ ಕ್ಯಾರೆಕ್ಟರು ಅಭಿನಯಿಸೋದೇ ಒಂದು ಅದೃಷ್ಟ ನಿಜವಾಗ್ಲೂ. ಸೊ ಬಟ್ ಅದರ ಗ್ರ್ಯಾಂಜರ್ ಕೂಡ ಹಾಗೆ ಇದೆ. ನನಗೆ ಶ್ರೀನಿವಾಸ ಮೂರ್ತಿಗಳು ಏನು ಹೇಳ್ತಾರೆ ಈ ಬಗ್ಗೆ ಅದ್ರ ತುಂಬ ಕುತೂಹಲ. ಯಾಕೆಂದರೆ ಅವರು ಸಾಕಷ್ಟು ಈ ಥರ ಚಿತ್ರಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ಕವಿರತ್ನ ಕಾಳಿದಾಸದಲ್ಲಿ ಅವ್ರ ಪಾತ್ರ ನಮಗೆಲ್ಲ ಗೊತ್ತಿರುವಂಥದ್ದು. ಈ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಗಳ ಚಿತ್ರಗಳನ್ನ ಮಾಡ್ತಿರ್ಬೇಕಾದ್ರೆ ಅದರದ್ದೇ ಆದ ಸವಾಲುಗಳು ಕೂಡ ತುಂಬ ದೊಡ್ಡದಿರ್ತವೆ. ಸೊ ನಾವು ಚಿಕ್ಕದೊಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ವಾಪಸ್ ಬರೋಣ. ಅದರ ಬ್ರೇಕ್ಗೆ ಹೋಗಿನ ಮುಂಚೆ ಈ ಚಿತ್ರದ ಇನ್ನೊಂದು ವಿಜುವಲ್ಸ್ ದೃಶ್ಯಾವಳಿ ನೋಡ್ಕೊಂಡು ಹೋಗೋಣ.